ಕ್ರಿಕೆಟ್ ಅಲ್ಲಿ ಒಂದು ಪ್ಲೇಯರ್ ಜರ್ಸಿ ನಂಬರ್ಗೂ ಕ್ಯಾಪ್ ನಂಬರ್ ತುಂಬಾ ವ್ಯತ್ಯಾಸ ಐತೆ. ಕ್ಯಾಪ್ ನಂಬರ್ ಅನ್ನೋದು ಒಂದು ಪ್ಲೇಯರ್ ಎಂಟರ್ ಆಗುವಾಗಲೇ ಬರುತ್ತೆ, ಅದು ಪರ್ಮನೆಂಟ್, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಜರ್ಸಿ ನಂಬರ್ಗೆ ಅಷ್ಟೇ ಸ್ಟ್ರಿಕ್ಟ್ ಆದ ರೂಲ್ಸ್ ಇಲ್ಲ. ಒಬ್ಬ ಪ್ಲೇಯರ್ ಗೆ ಯಾವ ನಂಬರ್ ಬೇಕು ಅಂತ ಅವರೇ ಚೂಸ್ ಮಾಡಬಹುದು. ಒಂದು ಅವರ ಡೇಟ್ ಆಫ್ ಬರ್ತ್, ಇಲ್ಲ ಅಂತಂದ್ರೆ ಲಕ್ಕಿ ನಂಬರ್, ನ್ಯೂಮರಾಲಜಿ, ಈ ಲೈಫ್ ಅಲ್ಲಿ ನಡೆದಿರೋ ಮರೆಕಾಗದಿರೋ ದಿನ, ಪರ್ಟಿಕ್ಯುಲರ್ ನಂಬರ್ ಸೆಲೆಕ್ಟ್ ಮಾಡಬಹುದು. ಐಸಿಸಿ ಕ್ಲಾತ್ ಅಂಡ್ ಎಕ್ವಿಪ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಈ ಟೆಸ್ಟ್ ಮ್ಯಾಚ್ ಪ್ಲೇಯರ್ಸ್ ಜರ್ಸಿ ನಂಬರ್ 199 ಗಂಟೆ ಇರಬೇಕು ಅಂತ ಮೆನ್ಷನ್ ಆಗೈತೆ. ಆದ್ರೆ ODI T20 ಫಾರ್ಮೆಟ್ ಅಲ್ಲಿ ಈ ತರ ರೂಲ್ಸ್ ಇಲ್ಲ. ಆದ್ರೆ ಒಂದು ಮುಖ್ಯವಾದ ಕಂಡೀಷನ್ ಐತೆ, ಒಂದು ಟೀಮ್ ಅಲ್ಲಿ 2 ಪ್ಲೇಯರ್ ಗೆ ಒಂದೇ ರೀತಿಯಾದ ನಂಬರ್ ಇರಬಾರ್ದು. ಬೇರೆ ಬೇರೆ ಟೀಮ್ಸ್ ಅಲ್ಲಿ 2 ಪ್ಲೇಯರ್ ಗೆ ಒಂದೇ ರೀತಿ ನಂಬರ್ ಇರಬಹುದು. ಒಂದ್ ವೇಳೆ ಒಂದು ಪ್ಲೇಯರ್ ನಂಬರ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ಐಸಿಸಿ ತಾವು ಪ್ರಾಪರ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು, ಅವ್ರು ಅದನ್ನ ರಿವ್ಯೂ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಯೂಸ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ವೀರೇಂದ್ರ ಸೆಹ್ವಾಗ್ ಒಂದು ಟೈಮ್ ಅಲ್ಲಿ ನ್ಯೂಮರಾಲಜಿ ಪ್ರಾಬ್ಲಮ್ ಇಂದ ನಂಬರ್ ಚೇಂಜ್ ಮಾಡ್ತಾನೆ ಇದ್ರು. ಕೊನೆಗೆ ನಂಬರ್ ಹೇಳ್ದೇನೆ ಆಡಿದ್ರು. ಐಸಿಸಿ ಹಂಗ್ ಮಾಡಬಾರ್ದು ಅಂತ ಹೇಳಿದ್ರು, ಆದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡ್ಲಿಲ್ಲ. ತುಂಬಾ ಜನ ಇದನ್ನೇ ಫಾಲೋ ಮಾಡಿದ್ರೆ ಇದನ್ನ ಅಲೋ ಮಾಡಲ್ಲ. ಆಮೇಲೆ ಈ 3 ಡಿಜಿಟ್ ನಂಬರ್ ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಕಾರಣ ಇರಬೇಕು. ಒಂದು ಅವ್ರು ಮಾಡಿದ ರೆಕಾರ್ಡ್ ತೋರಿಸಬೇಕು, ಇಲ್ಲಾಂದ್ರೆ ಏನಾದ್ರು ಒಂದು ಇರಬೇಕು. ಅವಾಗ ಆ ಪ್ಲೇಯರ್ ಪ್ರಾಪರ್ ಆಗಿ ಐಸಿಸಿ ತಾವು ರಿಕ್ವೆಸ್ಟ್ ಮಾಡಬಹುದು.